Good morning, everybody. I, the president of Arrihan Group of Education Institutions, SIRA, heartily announces this result of SSLC, which has been announced today. And we achieved a landmark that out of all the students who has appeared, only 2 students has been just failed on the margin, whereas the overall result is 98% this year. And also, the PUC second year science result of this year is also 100%. So we have a track record of the achievements of the highest percentage of scorings by the students also. So the thing is, now there is a kind of educational evaluation all over the states. So Aryan School has been recognized by the Madhugiri district as one of the best institution in the district at Sara. Hence, I request all the students community and the parents to make their bold step to join their student for the Aryan School PU College, where we give the individual attendance, individual attention to all the students to see that they should come out in very great flying colors. I congratulate on behalf of the management, the principal, and all the staff members of Arrihan Educational Institution to the students and the parents of all successful students. So wish you all the best for your future. Thank you. ಎಲ್ಲರಿಗೂ ನಮಸ್ಕಾರ. 2023-24ನೇ ಸಾಲಿನ SSLC ಫಲಿತಾಂಶ ಇಂದು ಪ್ರಕಟ ಆಗಿದೆ. ಈ ನಮ್ಮ ಶಾಲೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಉತ್ತಮ ಫಲಿತಾಂಶವನ್ನು ಪಡೆದುಕೊಂಡಿದೆ. ಉತ್ತಮ ಫಲಿತಾಂಶ ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಫಲಿತಾಂಶಕ್ಕೆ ಕಾರಣ ಆಗಿರ್ತಕ್ಕಂತಹ ನಮ್ಮ ಎಲ್ಲ ಮ್ಯಾನೇಜ್ಮೆಂಟಿನ ಮೆಂಬರ್ಸ್ಗಳಿಗೆ, ಅಧ್ಯಕ್ಷರಿಗೆ, ಸೆಕ್ರೆಟರಿ ಅವರಿಗೆ ಹಾಗೂ ನಮ್ಮ ಎಲ್ಲ ಬೋರ್ಡ್ ಮೆಂಬರ್ಸ್ಗೆ, ಅದರ ಜೊತೆಗೆ ರಾತ್ರಿ 8 ಗಂಟೆ, 9 ಗಂಟೆ, 10 ಗಂಟೆವರೆಗೂ ವಿದ್ಯಾರ್ಥಿಗಳನ್ನು ಇಲ್ಲೇ ಉಳಿಸ್ಕೊಂಡು ಅವರೆಲ್ಲ ಪಾಠ ಮಾಡಿದಂತಹ ಎಲ್ಲ ಶಿಕ್ಷಕರಿಗೆ ನಾನು ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಈ ವರ್ಷ ನಮ್ಮ ಶಾಲೆಯಲ್ಲಿ ಅನುತ್ತೀರ್ಣರಾಗಿದ್ದಾರೆ. ಸುಮಾರು 15 ವರ್ಷಗಳ ನಮ್ಮ ಅರ್ರೆಹಾನ್ ಇತಿಹಾಸದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ನಾವು ಕೊಡ್ತಾ ಬಂದಿದ್ದೇವೆ. ಬಟ್ ಈ ಸರಿ ಮಾತ್ರ 2 ವಿದ್ಯಾರ್ಥಿಗಳು ಫೇಲ್ ಆಗಿ 98% ನಾವು ಫಲಿತಾಂಶವನ್ನು ಪಡೆದಿದ್ದೇವೆ. ಹಾಗೆ ವೆಯ್ಟೇಜನ್ನು ನೋಡ್ತಾ ಹೋದರೆ ಈ ಸರಿ 91% ನಮ್ಮ ಸ್ಟೇಟ್ ಆವರೇಜನ್ನು ನಾವು ತಗೊಂಡಿದ್ದೀವಿ. ಇಲ್ಲಿ ಸೇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅವರಿಗೆ ನಾವು ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಕ್ಲಾಸನ್ನು ಮಾಡೋದು ಮತ್ತು ಅವ್ರನ್ನ ಕಾನ್ಸಂಟ್ರೇಟ್ ಮಾಡೋದು, ಅವರಿಗೆ ಫೋಕಸ್ ಮಾಡೋದು, ಈ ಕೆಲಸವನ್ನು ಮೊದಲಿಂದಲೂ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಹಜರತ್ ಸಿದ್ದಿಕ್ ಶಾರ್ ಅವರಿಂದ ಹಿಡಿದು ನಮ್ಮ ಫೌಂಡರ್ ಆಗಿರ್ತಕ್ಕಂತಹ ದಿವಂಗತ ಅಲ್ಲಾಹ್ ಚಾಂದ್ ಪಾಷಾ ಅವರ ಒಂದು ಏನು ಆಸೆ ಆಗಿತ್ತು ಆ ಆಸೆಯನ್ನು ಈಗ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಶಾಲೆ ಉತ್ತಮ ಫಲಿತಾಂಶವನ್ನು ಕೊಡ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಉತ್ತಮ ಫಲಿತಾಂಶವನ್ನು ನಾವು ಪಡೆದಿದ್ದೇವೆ. 608 ಹೈಯೆಸ್ಟ್ ಫಲಿತಾಂಶವನ್ನು ನಾವು ಈ ವರ್ಷವೂ ನೀಡಿದ್ದೇವೆ. 91% ವೇಟೇಜ್ ಅವರಿದೆ. 98% ರಿಸಲ್ಟನ್ನು SSLCಯಲ್ಲಿ 2023-24 ಸಾಲಿನಲ್ಲಿ ನಾವು ಪಡ್ಕೊಂಡಿದ್ದೇವೆ. ಹಾಗೆ ಇನ್ನು ಕಾಲೇಜು ವಿಭಾಗದಲ್ಲಿ ಬಂದರೆ 98%, 96% ವಾಣಿಜ್ಯ ವಿಭಾಗದಲ್ಲಿ ಮತ್ತು 100% ಸೈನ್ಸ್ ವಿಭಾಗದಲ್ಲಿ ನಾವು ಈ ವರ್ಷ ಫಲಿತಾಂಶವನ್ನು ಕೊಟ್ಟಿದ್ದೇವೆ. ಹಾಗೆ ಮಾಹೆ ಅರ್ಷಿಯಾ ಮತ್ತು ಮೊಹಮ್ಮದ್ ಸುಹೇಲ್ ಅಂತಕ್ಕಂಥ 2 ವಿದ್ಯಾರ್ಥಿಗಳು ಈ ಸರಿಯ JEE ಮೇನ್ಸಲ್ಲಿ ಅವರು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ. ಆ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಎಲ್ಲ ರಿಸಲ್ಟ್ಗೆ ಕಾರಣಕರ್ತರಾಗಿರ್ತಕ್ಕಂತಹ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ, ಸಿಬ್ಬಂದಿಯವರಿಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಈ ಸಂಸ್ಥೆಯ ಆಡಳಿತ ಸಿಬ್ಬಂದಿಯವರಿಗೆ, ಅಧ್ಯಕ್ಷರಿಗೆ, ಕಾರ್ಯದರ್ಶಿಯವರಿಗೆ ಹಾಗೂ ಈ ಸಂಸ್ಥೆಯ ಎಲ್ಲ ಅಧೀಕ್ಷಕರಿಗೆ ನಾನು ವಂದಿಸುತ್ತಾ, ಈ ಕಾಲೇಜಿನಲ್ಲಿ ಸೇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಉಪಯೋಗಗಳಿದ್ದಾವೆ. ಈಗ ಆಲ್ರೆಡಿ ನಮ್ಮ ಅಧ್ಯಕ್ಷರು ಅನೌನ್ಸ್ ಮಾಡಿದ್ದಾರೆ. ಆ ಪರ್ಸೆಂಟೇಜ್ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಆ ಫೀಸ್ ಕನ್ಸೆಷನ್ನ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. 90ರಿಂದ ಮೇಲೆ ತೊಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಫೀಸ್ ಇರುತ್ತೆ. 80ಯಿಂದ 90ವರೆಗೂ ತೊಗೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೇರೆ ಫೀಸ್ ಇರುತ್ತೆ. 70 to 80 ತೊಗೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೀಗೆ ಅವರ ಪರ್ಸೆಂಟೇಜ್ ಆಧಾರದ ಮೇಲೆ ಆ ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕೊಡ್ತೇವೆ. ಅದರ ಜೊತೆಗೆ ಅವರಿಗೆ ಫೀ ಕನ್ಸೆಷನ್ ಸಹ ನಾವು ಕೊಡಬೇಕು ಅಂತಕ್ಕಂತಹ ಒಂದು ತೀರ್ಮಾನವನ್ನು ಮ್ಯಾನೇಜ್ಮೆಂಟಿಗೆ ಆಲ್ರೆಡಿ ಮಾಡಿದೆ. ಹಾಗಾಗಿ ಎಲ್ಲ ಪೋಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಿಗೆ ಮನವಿ,
ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಈ ಅರ್ರೆಹಾನ್ ಶಾಲೆಯನ್ನು ಆಯ್ಕೆ ಮಾಡಿ 23-24ನೇ ಸಾಲಿನ SSLC ಫಲಿತಾಂಶದ ಬಗ್ಗೆ ಈಗ ಆಲ್ರೆಡಿ ನಾವೆಲ್ಲ ಮಾತಾಡಿದ್ದೇವೆ. ಹಾಗೆ ಓವರಾಲ್ ಸ್ಟೇಟ್ ನ ರಾಜ್ಯದ ಫಲಿತಾಂಶವನ್ನು ನೋಡ್ತಾ ಹೋದ್ರೆ ಇಲ್ಲಿ ಕೇವಲ 72.4% ಅಷ್ಟು ಫಲಿತಾಂಶ ಬಂದಿದೆ. ಹಾಗೆ ನಮ್ಮ ಶಾಲೆ ಈ ವರ್ಷ 98% ಫಲಿತಾಂಶವನ್ನು ಪಡ್ಕೊಂಡಿದೆ. ಹಾಗೆ ನೋಡಿದ್ರೆ ನಮ್ಮ PU SLC ಬೋರ್ಡಿಂದ ಕೊಟ್ಟಿರ್ತಕ್ಕಂಥ ಸ್ಟೂಡೆಂಟ್ ವೈಟೇಜ್, ಈ ಸ್ಟೂಡೆಂಟ್ ವೈಟೇಜ್ ಏನು ಅಂದ್ರೆ ಟೋಟಲ್ ಮಾರ್ಕ್ಸ್ ಅನ್ನ ಎಷ್ಟು ವಿದ್ಯಾರ್ಥಿಗಳು ತಗೊಂಡಿರತ್ತೆ ಎಲ್ಲಾ ಮಾರ್ಕ್ಸ್ ಅನ್ನ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿವೈಡ್ ಮಾಡಿದಾಗ ಅದು ಟೋಟಲ್ ಮಾರ್ಕ್ಸ್ ಅಂತ ಅವರೇಜ್ ಸಿಗುತ್ತೆ. ಅದನ್ನ ಸ್ಟೂಡೆಂಟ್ಸ್ ವೈಟೇಜ್ ಅಂತ ಕರಿತೀವಿ. ಆ ಸ್ಟೂಡೆಂಟ್ ವೈಟೇಜ್ ಅಲ್ಲಿ ನಮ್ಮ ಶಾಲೆ ಈಗ 91% ಅನ್ನ ಪಡ್ಕೊಂಡಿದೆ. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನಿಷ್ಠ 91% ಅಲ್ಲಿ ಪಾಸ್ ಆಗಿದ್ದಾನೆ ಅಂತೇಳಿ. ಸೊ ಇದು ಅವರೇಜ್, ಇದನ್ನ ನಾವು ವೈಟೇಜ್ ಅಂತ ಕರಿತೀವಿ. ಇಲ್ಲಿ ಡಿಸ್ಟಿಂಕ್ಷನ್ಸ್ ಇದಾವೆ, 90 ಎಬೋವ್ ಇದಾವೆ, ಫಸ್ಟ್ ಕ್ಲಾಸ್ ಇದೆ, ಸೆಕೆಂಡ್ ಕ್ಲಾಸ್ ಇದೆ. ಅವರೇಜ್ ಅಂತ ತಗೊಂಡ್ರೆ ಅದು 91%. ಅಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು 91 ಮಿನಿಮಮ್ 91 ಅಂಕಗಳನ್ನ ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಸಂತೋಷಕರ ವಿಷಯವನ್ನ ನಮಗೆ ಇಲಾಖೆಯಿಂದ ಒಂದು ಮೆಸೇಜ್ ಬಂದಿದೆ. ಹಾಗೆ ನೋಡಿದ್ರೆ ಆ ವಿಚಾರವಾಗಿ ನಮ್ಮ ಶಾಲೆ ಉತ್ತಮ ಫಲಿತಾಂಶವನ್ನು ಪಡ್ಕೊಂಡಿದೆ. ಬಹಳ 100% ರಿಸಲ್ಟ್ ಬರೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕೇವಲ 30%, 40%, 50% ನಮ್ಮ ಮಕ್ಕಳು ಅವರೇಜಲ್ಲಿ ಪಾಸ್ ಆಗಿಲ್ಲ. ಪ್ರತಿಯೊಬ್ಬ ಎಕ್ಸಾಮ್ ಬರೆದಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕನಿಷ್ಠ 91% ಅನ್ನ ತಗೊಂಡು ಆ ಅವರೇಜ್ ಅನ್ನ ನಾವು ಪ್ರತಿ ವರ್ಷನೂ ಮೇಂಟೈನ್ ಮಾಡ್ಕೊಂತ ಬಂದಿದ್ದೀವಿ. ಈ ವರ್ಷನೂ ಆ ವೈಟೇಜ್ ನಮ್ಮಲ್ಲಿ ಇದೆ. ಅದ್ರ ಜೊತೆಗೆ ಉತ್ತಮ ಫಲಿತಾಂಶವನ್ನು ಕೊಟ್ಟಿದ್ದೇವೆ, 98 ಫಲಿತಾಂಶವನ್ನು ಕೊಟ್ಟಿದ್ದೇವೆ. 2023-24ನೇ ಸಾಲಿನ SSLC ಫಲಿತಾಂಶವು ಬಂದಿದ್ದು ನಮ್ಮ ಶಾಲೆಯು 100ಕ್ಕೆ 98% ಅನ್ನು ಪಡೆದು ಉತ್ತಮ ಫಲಿತಾಂಶವನ್ನು ಪಡೆದಿದೆ. ಇಬ್ಬರು ವಿದ್ಯಾರ್ಥಿಗಳು ಈ ಅನುತ್ತೀರ್ಣರಾಗಿದ್ದು ನಮಗೆ ಪರ್ಸೆಂಟೇಜ್ ಕಡಿಮೆ ಆಗ ಕಾರಣ ಆಗಿದೆ. ಪ್ರತಿ ವರ್ಷವೂ 100% ರಿಸಲ್ಟ್ ತಾಂಡಿದ್ದು ನಾವು ಇಷ್ಟು 15 ವರ್ಷವೂ ತಾಂಡಿದ್ದೀವಿ 100% ರಿಸಲ್ಟ. ಮುಂದೆ ತಾಣಕ್ಕೆ ನೋಡಿ ನಾವು ಅದ್ರ ಬಗ್ಗೆ ಕಷ್ಟಪಡ್ತೀವಿ. ಶಿಕ್ಷಕರು ಮತ್ತೆ ಆಡಳಿತ ಮಂಡಳಿ, ಶಿಕ್ಷಕರಿಂದ ಮತ್ತು ವಿದ್ಯಾರ್ಥಿಗಳು ಉತ್ತಮ ಸಹಕಾರದಿಂದ ನಾವು ಇಷ್ಟು ರಿಸಲ್ಟ್ ತಾಂಡಿದ್ದೀವಿ ಅಂತ ಹೇಳಕ್ಕೆ ನಂಗೆ ಖುಷಿ ಪಡುತ್ತೆ, ಮತ್ತೆ ಖುಷಿ ಸಿಗುತ್ತೆ. ಮುಂದೂ ಸಹ ಇಂಥ ಉತ್ತಮ ಫಲಿತಾಂಶಗಳನ್ನು ನೀಡುತ್ತಾ ಈ ಶಾಲೆಗೆ ಕೀರ್ತಿ ತರ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಆಡಳಿತ ಮಂಡಳಿಗೂ ಕೀರ್ತಿ ತಂದು ಈ ಶಾಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ಶುಭೋದಯಗಳು. ಈ ದಿನ SSLC ಪರೀಕ್ಷೆಯ ಫಲಿತಾಂಶ ಬಂದಿದ್ದು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಒಟ್ಟು 98% ಫಲಿತಾಂಶ ನಮ್ಮ ಶಾಲೆಗೆ ಲಭಿಸಿರುತ್ತೆ. ವಿದ್ಯಾರ್ಥಿಗಳು ಒಳ್ಳೆಯ ಒಂದು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರ್ತಾರೆ. ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಅಭಿನಂದನೆಗಳನ್ನು ತಿಳಿಸುತ್ತೇನೆ. ಹಾಗೂ ಶಿಕ್ಷಕರಿಗೂ ಆಡಳಿತ ಮಂಡಳಿಯವರಿಗೂ ನನ್ನ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.